ತಿಳಿಯಲಾರದು ನಾ ಅಳಿಯದೆ ನಾ ತಿಳಿಯಲಾರದು ನೀ ಎನಿಸುವ ಗುಣ ನಾನಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಅಗ್ರಿಬೊಮ್ಮನಹಳ್ಳಿಯಲ್ಲಿ ಈ ದಿನ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಯವರ ಪುಣ್ಯಸ್ಮರಣೆಯ ಪ್ರಯುಕ್ತವಾಗಿ ಸ್ವರ ಸಂಸ್ಮರಣೆ ಎಂಬ ಒಂದು ಕಾರ್ಯಕ್ರಮವನ್ನು ಅಗ್ರಿಬೊಮ್ಮನಹಳ್ಳಿಯ ಹಳೆಯೂರಿನ ನೀರಾವರಿ ಇಲಾಖೆಯ ಆವರಣದಲ್ಲಿರುವಂಥ ನವೀನ್ ಸ್ಪೋರ್ಟ್ಸ್ ಕ್ಲಬ್ ವೇದಿಕೆ ಮೂಲಕ ಮಾಡಿದರು. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾವು ನೋಡ್ಕೊಂಡು ಬರೋಣ, ಮತ್ತು ಯಾವ್ಯಾವ ಗಣ್ಯ ಅಧಿಕಾರಿಗಳು ಬಂದಿದ್ದರು ಅಂತಲೂ ಕೂಡ ಒಂದು ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ ಬನ್ನಿ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಡಾಕ್ಟರ್ ಅಶೋಕ್ ಒಗ್ಗಣ್ಣನವರನ್ನು ನೆನೆದು ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಅವರು ನಮ್ಮನ್ನು ಅಗಲಿರುವ ಕಾರಣದಿಂದ ಅವರೆಲ್ಲರಿಗೂ ಕೂಡ ಗೌರವಪೂರ್ವಕವಾಗಿ ಮೌನಾಚರಣೆ ಮಾಡುವ ಮೂಲಕ ಅವರಿಗೆ ಗೌರವಿಸಿ ನೆನಪಿಸಲಾಯಿತು. ನಂತರದಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸಲಾಯಿತು. ಎಷ್ಟು ನುಡಿಯನ್ನು ನುಡಿಲಿಕ್ಕೆ ಆತ ಶಕ್ತಿ ಕೊಡ್ತಾನೋ ಅಷ್ಟು ನುಡಿಗಳನ್ನು ಅವರ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ. ಅದಕ್ಕೂ ಮುಂಚೆ ಒಂದು ಶಾರದೆಯ ಶ್ಲೋಕದೊಂದಿಗೆ ಈ ಒಂದು ಪುಟ್ಟರಾಜ ಗವಾಯಿಗಳವರ ಸಂಕ್ಷಿಪ್ತ ಪರಿಚಯವನ್ನ ತಮ್ಮೆಲ್ಲರಿಗೂ ಮಾಡಿಕೊಡ್ತೇನೆ. ಶಾಸ್ತ್ರ ವಿಚಾರ ದುದ್ಭವೆ ವಚನ ರಚನೋದ್ಧಾರೆ ಶ್ರುತಿ ಪುರಾಣದ ಗಮದ ಸಿದ್ಧಿದಾಯಕಿಯೇ ಸ್ತುತಿಯೇ ಶಾರದೆಯ ನರ್ತಿಸುಗೆ ನಲಿದೊಲಿದೆನ್ನ ಜಿಹೆಯಲಿ ಶಾರದೆಯ ನರ್ತಿಸುಗೆ ನಲಿದೊಲಿದೆನ್ನ ಜಿಹೆಯಲಿ. ಪ್ರಥಮದಲ್ಲಿ ಕ್ಷೇತ್ರಾಧೀಶ್ವರನಾಗಿರುವಂತಹ ಆಂಜನೇಯ ಮಹಾಸ್ವಾಮಿಯಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಹಾಗೂ ತ್ರಿಭಾಷಾ ಕವಿ, ಉಭಯ ಸಕಲ ಗಾಯನ ವಿಶಾರದ, ನಾಡೋಜ ಪ್ರಶಸ್ತಿ ಪುರಸ್ಕೃತರು, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರು, ಹಾಗೂ ನಾನು ಬರೀ ಪುಟ್ಟ, ನನ್ನದೆನ್ನುವುದು ಏನೂ ಇಲ್ಲ, ಎಲ್ಲವೂ ಗುರುಕರ್ಣೆ ಎನ್ನುವ ವಿನಮ್ರ ಭಾವದ ತೇಜೋಮೂರ್ತಿ ಲಿಂಗ ಪೂಜಾ ಧುರೀಣ ಪುಟ್ಟರಾಜ ಗವಾಯಿಗಳವರ ಪವಿತ್ರ ಅಡಿದಾವರಗಳಿಗೆ ಭಕ್ತಿಯ ಅನಂತ ಕೋಟಿ ನಮನಗಳನ್ನ ಸಮರ್ಪಣೆ ಮಾಡಿ, ಎಷ್ಟೆಲ್ಲ ದಾನಕ್ಕಿಂತಲೂ ಭೂದಾನ ಅಂತಕ್ಕಂಥದ್ದು ಅದು ಕೂಡ ಬಹಳ ದೊಡ್ಡದು. ಅವರು ಚಿರಸ್ಮರಣೀಯ ಕೆಲಸವನ್ನು ಮಾಡಿ ಅವರ ತಂದೆ ತಾಯಿಗಳ ಮತ್ತು ಗುರು ಹಿರಿಯರ ಒಂದು ಹೆಸರನ್ನ, ಕೀರ್ತಿಯನ್ನು ಬೆಳೆಸಿದ್ದಾರೆ. ಅವರಿಗೆ ಸದಾ ಆ ಪುಟ್ಟರಾಜರು ಇನ್ನೂ ಹೆಚ್ಚಿನ ಒಂದು ದಾನ ಧರ್ಮ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಅವರ ಮನೆತನವನ್ನು ಸದಾ ಕಾಪಾಡಲಿ ಎನ್ನುವಂತಹ ಒಂದು ನುಡಿಗಳೊಂದಿಗೆ ಪುಟ್ಟರಾಜರ ಒಂದು ಸಂಕ್ಷಿಪ್ತ ವಿವರಣೆಯನ್ನು ತಮಗೆ ಕೊಡ್ಲಿಕ್ಕೆ ಬಯಸ್ತೇನೆ. ವೇದಿಕೆ ಮೇಲಿದ್ದಂಥ ಗಣ್ಯರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಲಾಯಿತು. ಉದ್ಘಾಟನೆ ಕಾರ್ಯಕ್ರಮವನ್ನು ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರು ಕೂಡ, ಕಲಾಪ್ರೇಮಿಗಳು ಮತ್ತು ಸಾಹಿತಿಗಳು, ಹಿರಿಯರು, ಗಣ್ಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದರು. ಜ್ಯೋತಿ ಬೆಳಗುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಂತರದಲ್ಲಿ ಕಾರ್ಯಕ್ರಮದ ಉದ್ಘಾಟನಾ ನುಡಿಗಳನ್ನು ನುಡಿಯಲಾಯಿತು. ಎಲ್ಲ ಕಲಾಬಂಧುಗಳೇ, ಮತ್ತು ಈ ದಿನ ಈ ಒಂದು 15ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಪ್ರಯುಕ್ತ ಸ್ವರ ಸಂಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ನನ್ನ
ಕಲಾಬಂಧುಗಳೇ, ಸೇರಿದಂಥ ಎಲ್ಲ ಒಂದು ಕಲಾ ಮನಸ್ಸುಗಳೇ, ನನಗೆ ಇವತ್ತು ಬಹಳ ಸಂತೋಷ ಆಗಿದೆ. ಇದು ನನಗೆ ಬಯಸದೇ ಬಂದ ಭಾಗ್ಯ. ಇವತ್ತು ನಾನು ಇವತ್ತು ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ನನಗೆ ಶಿವಕುಮಾರ್ ಅವರು ಯಾವುದೋ ಕಾರಣಕ್ಕೆ ಫೋನ್ ಮಾಡಿದ್ರು, ಇಲ್ಲಿ ಇದೆ ನಮ್ಮ ಕಾರ್ಯಕ್ರಮ ಅಂತಂದ್ರು. ಹೌದೇ, ಕೃಷ್ಣಮೂರ್ತಿ ನನ್ನ ಮರ್ತು ಬಿಟ್ಟಾರೆ, ನನಗೆ ತಿಳಿಸಿಲ್ಲ ಅಂತೇಳಿ ಕೃಷ್ಣಮೂರ್ತಿ ಬೈಕೊಂಡೆ. ನಾನು ಸಾಯಂಕಾಲ ತಾನೇ ಫೋನ್ ಮಾಡ್ದೆ, ಅಮ್ಮ ನನಗಿಲ್ಲ ಬೇರೆ ಬೇರೆ ಕಾರಣದಿಂದ ನನಗೆ ತಿಳಿಸೋಕ್ಕಾಗಲಿಲ್ಲ, ನಾನು ನಾಳೆ ಬರ್ರಿ ಅಮ್ಮ, 3 ಗಂಟೆಗೆ ಬರ್ತೀನಿ ಅಂದೆ. ಇಲ್ಲಮ್ಮ ನೀವು ಬೇಗ ಬಂದ್ಬಿಟ್ರೆ ಒಳ್ಳೇದು, ಬೆಳಗಿನಿಂದಲೇ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿದರು. ಹೀಗಾಗಿ ಅಮ್ಮನ ಮರೆತಿಲ್ಲ ಮಗ ಅಂತೇಳಿ ಭಾಳ ಖುಷಿ ಆಯಿತು ನನಗೆ. ಬೇಗ ಬಂದ್ಬಿಡ್ತೀನಿ ಬಿಡಪ್ಪ ಅಂತೇಳಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಬೇಗ ಬಂದ್ಬಿಟ್ಟೆ ನಾನು. ಇವತ್ತು ಬಂದು ನೋಡಿದ್ರೆ ಎಲ್ಲ ಕಲಾ ದಿಗ್ಗಜರು ಇದರಲ್ಲಿದ್ದಾರೆ. ನನಗೆ ನಮ್ಮ ಕಿವಿಗೆಯಲ್ಲಿ ದೇವರಾಜ ಮಾಸ್ಟರ್ ನೋಡಿ ತುಂಬ ದಿನಗಳಾಯ್ತು. ಅವರು ಅನೇಕ ನಾಟಕಗಳನ್ನು ನಮ್ಮ ಹಾರ್ಮೋನಿಯಂ ಮಾಸ್ಟರಾಗಿ ನುಡಿಸಿದವರು, ಕಲಿಸಿದವರು. ರಕ್ತರಾತ್ರಿ ಅಂತ ಭಾಳ ಸಲ ಮಾಡ್ತಿದ್ದಾರೆ ಅವರು. ಈಗ ಅವ್ರು ನೋಡಿ ಖುಷಿ ಆಯ್ತು. ಈ ಬಾರಿ ನಮಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ದೇವರಾಜ್ ಗವಾಯಿಗಳಿಗೆ ದೊರಕಿದೆ. ಒಂದು ಸಾರಿ ಚಪ್ಪಾಳೆ ತೊಟ್ಟೆ ಅವರಿಗೆ ಪೂರ್ವಕ ಧನ್ಯವಾದಗಳು. ನಾವು ಬಹಳ ಒಳ್ಳೆಯ ಕಲಾವಿದರು. ಅವರು ನೋಡಿದೆ ಬಂದ ತಕ್ಷಣ. ಆಮೇಲೆ ನಮ್ಮ ತವ್ರ ಮಣ್ಣಂತ ಹೇಳಿಕೊಳ್ಳೋದು ಬಸರಕೋಡು ಮಾತ್ರ. ನನಗೆ ಬಹಳ ಹೆಮ್ಮೆಯ ಊರನ್ನು ಚಿಕ್ಕವಳಿದ್ದಾಗಿನಿಂದ ಕೊಟ್ಟಡನ ಒಬ್ಬರು ಇದ್ದಾರೆ. ಈ ಕೊಟ್ಟಡ ನನ್ನ ಸಹೋದರ ಇಬ್ಬರು ಇದ್ದಾರೆ. ನನಗೆ ಆ ತವ್ರ ಮನೆಯಿಂದ ಬಂದಂಥವ್ರು ನನಗೆ ಕೊಟ್ಟಡ, ಅದ್ರೂ ನನಗೆ ಖುಷಿ ಆಗುತ್ತೆ. ಮತ್ತೆ ನಮ್ಮ ಸುಭಾಷ್ ಅಂತೇಳಿ ಕಲಾಬಂಧವರು ಎಷ್ಟೋ ದಿವಸ ಸಾಲ ನನ್ನ ನಾಟಕದ ಮೇಲೆ ದುಡ್ಡು ಕೊಟ್ಟಿದ್ದಿಲ್ಲ. ಹೋಸರಿ ಇಲ್ಲಿಗೆ ಬಂದಾಗ 1000 ರೂಪಾಯಿ ಕೊಟ್ಬಿಟ್ಟೆ, ತಗೊಂಬಿಡವ ನೀನು ಸಾಲನ, ನೀನು ಸಾಲ ಕೊಡಬೇಕಾಗಿತ್ತು ಇದನ್ನ ಅಂತೇಳಿ. ಅಂಥ ಮನುಷ್ಯ. ಮತ್ತು ಇವತ್ತು ನಿರರ್ಗಳವಾಗಿ ಪುಟ್ಟರಾಜ ಗವಾಯಿಗಳ ಮಾತುಗಳನ್ನು ಮಾತಾಡಿರಲ್ಲ, ಅವರ ಜೀವನ ಸಾಧನೆಯ ಬಗ್ಗೆ ಆ ಗುರುಗಳಿಗೂ ಮತ್ತು ಇಲ್ಲಿ ಎಲ್ಲ ಪದಾಧಿಕಾರಿಗಳಿಗೂ. ಸಾಹಿತ್ಯ ನೋಡಿಲ್ಲ ಸಂತೋಷ್ ಕಿರಣ, ಅವರಪ್ಪ ಭಾಳ ದೊಡ್ಡ ಸಾಹಿತಿಗಳು. ಅವರು ಬರೆದಂಥ ಸಾಹಿತ್ಯದ ಹಾಡುಗಳನ್ನು ನಾವು ಈಗಲೂ ನಾಟಕ ಆಡ್ತಾ ಇದ್ದೀವಿ. ಅಂಥದ್ದು ಸಾಹಿತಿ ನಮ್ಮ ಸಂತೋಷ್ ಕಿರಣರ ಅಪ್ಪ. ಇವತ್ತು ಮಗ ಸಂಗೀತ ಕ್ಷೇತ್ರದಲ್ಲಿದ್ದಾನೆ, ಅದು ನಮಗೆ ಖುಷಿ ಆಗ್ತಿದೆ. ನಮ್ಮೂರು ಹುಡುಗ, ನಮ್ಮ ಒಂದು ಗುರುಗಳ ಮಗ ಅಂತ ಭಾಳ ಹೆಮ್ಮೆ ನಮಗೆ. ನಮ್ಮ ಶಾರದಮ್ಮರು, ಕಲಾ ಬಳಗ ಮತ್ತು ಎಷ್ಟು ಜನ ಇವತ್ತೆಲ್ಲ ಇದ್ದಾರೆ. ಇವತ್ತೆಲ್ಲ ಸಂಗೀತ ಕಾರ್ಯಕ್ರಮ ಕೇಳಬೇಕು ನಾವು. ನಾನು ಸಂಗೀತ ನಾನು ಕಲೀಲಿಲ್ಲ, ನಾಟಕ ಎಷ್ಟು ಬೇಕು ಅಷ್ಟು ಹಾಡಿದೆ. ಆದರೆ ನನಗೆ ನಾಟಕದಲ್ಲೇ ನನ್ನ ಜೀವನ ಪೂರ್ಣ ಮುಗಿದೋಗ್ಬಿಡ್ತು. ನನಗೆ ಅಲ್ಲೇ ನನಗೆ ಒಂದು ಸಾರಿ ಪುಟ್ಟರಾಜ ಗವಾಯಿಗಳ ಒಂದು ಪಂಚಾಕ್ಷರಿ ಅಜ್ಜವ್ರದ್ದು ಒಂದು ನಾಟಕ ಮಾಡಿದ್ದೀನಿ. ಈಗ ಒಂದು 30 ವರ್ಷಗಳ ಕೆಳಗೆ ಸುಭದ್ರಮ್ಮ, ನಾನು, ನಾಗರಗೌಡರು, ಮತ್ಸ್ವಾಮಿ, ಅವಾಗ ನನಗೆ ಚಿಕ್ಕ ಪಾತ್ರ ಆ ನಾಟಕದಲ್ಲಿ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಅವಾಗ ನನಗೆ ಅಜ್ಜವ್ರು ನೋಡುವಂಥ ಅವಕಾಶ ಸಿಕ್ಕಿತ್ತು. ಅವರ ಆಶೀರ್ವಾದನೂ ಸಿಕ್ಕಿತ್ತು ನನಗೆ. ಅವರ ಆಶೀರ್ವಾದ ಪುಣ್ಯ ಫಲ ಇವತ್ತಿಗೆ ನಾನು ರಂಗಭೂಮಿಯಲ್ಲಿ ಇದ್ದೀನಿ. ನನಗೆ ತಿಳಿದಷ್ಟು ನನ್ನ ನಾಟಕಗಳನ್ನು ಹಾಡ್ತಾ ಬದುಕಿದ್ದೀನಿ ನಾನು. ನನಗೆ ಭಾಳ ಖುಷಿ ಆಗ್ತಾ ಇದೆ ಇವತ್ತು. ನಾನು ಹೆಚ್ಚು ಏನು ಮಾತಾಡ್ದಲ್ಲ, ನಿಮ್ಮ ಜೊತೆ ಕೂತ್ಕೊಂಡು ನಾನೆಲ್ಲ ಸಂಗೀತ ಇವ್ರ ಜೊತೆಗೆ ಇರೋಂಥ ಎಲ್ಲ ಸಂಗೀತಗಳು ಹಾಡುಗಳೆಲ್ಲ ನಾನು ಕೇಳ್ತೀನಿ. ಆತ್ಮೀಯರೇ, ಇವತ್ತು ಪುಟ್ಟರಾಜ ಗವಾಯಿಗಳ ಸಂಸ್ಮರಣೆ. ಈ ಕಾರಣವಾಗಿ ನಿಮ್ಮೆಲ್ಲರ ಎದುರಿಗೆ ನಿಂತಿದ್ದೇನೆ. ನಾನೇನು ಸಂಗೀತಗಾರನಲ್ಲ, ಆದರೆ ಆಸಕ್ತ. ಆ ರೀತಿಯಲ್ಲಿ ಸಂಸ್ಮರಣೆಯ ಕಾರ್ಯಕ್ರಮಕ್ಕೆ ನಾವು ಮಠಕ್ಕೆ ಕೂಡ ಹೋಗ್ತಿದ್ವಿ. ವರ್ಷ ಜೂನ್ನಲ್ಲಿ ನಡೀತದಲ್ಲ, ಮಳೆಗಾಲದಲ್ಲಿ ಒಂದು 2-3 ಸಾರಿ ಹೋಗಿದ್ದಿದೆ. ಇದುವರೆಗೂ ನಾವು ಮುಖ್ಯವಾಗಿ ಕುಮಾರದಾಸ್ ಅವರ ಹಾಡು ಕೇಳಬೇಕು ಅಂತಲೇ ಭಾಳ ಮುಖ್ಯವಾಗಿ ಗುರಿ ಇಟ್ಕೊಂಡಿದ್ವಿ. ಇಲ್ಲ ಮುಂಜಾನೆ ಬರಬೇಕು ನೀವೆಲ್ಲ ಅಂತೇಳಿ ಕೃಷ್ಣಮೂರ್ತಿ ಫೋನ್ ಮಾಡಿರೋದ್ರಿಂದ ಬಂದೆ. ಮತ್ತು ಸಂಗೀತದ ಬಗ್ಗೆ ನನಗೆ ಅಷ್ಟೊಂದು ನಾನು ಹೇಳ್ದಂಗೆ ಅದ್ರ ಬಗ್ಗೆ ಪ್ರಭುತ್ವ ಇಲ್ಲ, ಸಂಗೀತದ ಬಗ್ಗೆನೇ ಮಾತಾಡ್ಬೇಕಂತ. ಆದರೆ ಸಂಗೀತ ಮತ್ತು ನಾಟಕಗಳ ಬಗ್ಗೆ ಯಾರು ಒಲವು ತೋರಿಸ್ತಾರೆ ಅವರು ಬಹುಶಃ ಕನಿಷ್ಠ ಮಾನವೀಯತೆಯನ್ನು ಉಳ್ಳವರಾಗಿರ್ತಾರೆ ಅಂತ ನಮ್ಮ ಮಾತನ್ನು ವೇದಿಕೆ ಮೇಲೆ ಗಣ್ಯರ ಮಾತುಗಳು ಮುಗಿದ ನಂತರದಲ್ಲಿ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಸನ್ಮಾನ ಕಾರ್ಯಕ್ರಮದ ನಂತರದಲ್ಲಿ ಸಂಗೀತಗಾರರಿಂದ ಸಂಗೀತ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ನಂತರ ಸರ್ ಸ್ವಲ್ಪ ಹಿಂದೆ ಬನ್ನಿ.
ಭಾಗವಹಿಸಿದಂತ ಶ್ರೀಯುತ ವೇದಮೂರ್ತಿ ಕೇದಾರ ಸ್ವಾಮಿಗಳವರಿಗೆ ನೀವು ಮಾಡಬೇಕು. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀ ಕಿನ್ನಾಳ ಸುಭಾಷ್ ಸರ್ ಅವರಿಗೆ ಧನ್ಯವಾದಗಳು. ಮುಂದೆ ಅವರ ಜೊತೆಗೆ ಶ್ರೀಯುತ ಉಮಾಪತಿ ಸರ್ ಅವರು ಕೂಡ ಸನ್ಮಾನವನ್ನು ಸ್ವೀಕರಿಸಿ ಅವರೊಬ್ಬರಿಗೆ ಸಹಕರಿಸಬೇಕು. ಅವ್ರು ಭಯ ಆಗ್ತದೆ ಅಂತ ಒಬ್ಬರಾಗ್ತೀವಿ ಅಂತೇಳಿ, ಹಂಗಾಗಿ ಅವರಿಬ್ಬರಿಗೆ ಸೇರ್ ಮಾಡ್ತಾ ಇದ್ವಿ. ಇಬ್ರು ಒಬ್ರಿಗೊಬ್ರು ಹೆದರ್ತಾ ಇದಾರೆ ಸನ್ಮಾನ ಬೇಡ ನಮಗೆ ಅಂತೇಳಿ. ಸನ್ಮಾನ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರನ್ನು ತಾತ್ಕಾಲಿಕವಾಗಿ ವೇದಿಕೆ ಮೂಲಕ ಬೀಳ್ಕೊಡುಗೆ ನೀಡಿ ಕಾರ್ಯಕ್ರಮದ ವೇದಿಕೆ ಮೇಲ್ಗಡೆ ಇದ್ದಂತಹ ಶ್ರೀ ಪುಟ್ಟರಾಜ ಗವಾಯಿಯವರ ಭಾವಚಿತ್ರಕ್ಕೆ ಎಲ್ಲರೂ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಅವರಿಗೆ ಗೌರವಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿದರು.